ಬಾಹುಬಲಿ ಸಿನಿಮಾದ ಸೀನ್ ರಿಯಲ್ ಆಗಿ ಕಾಣ್ತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಭೀಕರ ಪ್ರವಾಹ, ಛೋಟಾ ಬಟ್ಪೋರಾ ಪ್ರಾಂತ್ಯದಲ್ಲಿ ಅಪರೂಪದ ದೃಶ್ಯ ಸೆರೆ. ಬಾಹುಬಲಿ ಸಿನಿಮಾದ ಸೀನ್ಸ್ ರಿಯಲ್ ಆಗಿ ಕಾಣಿಸ್ತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಭೀಕರ ಪ್ರವಾಹ, ಛೋಟಾ ಬಟ್ಪೋರಾ ಎನ್ನುವಂತಹ ಪ್ರಾಂತ್ಯದಲ್ಲಿ ಅಪರೂಪದ ದೃಶ್ಯ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಮಗುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಹರಸಾಹಸವಾಗಿತ್ತು. ಭುಜದವರೆಗೂ ಕೂಡ ಇದ್ದಂತಹ ಪ್ರವಾಹದ ನೀರಿನಲ್ಲಿ ಮಗುವನ್ನ ಒಯ್ದ ಪೋಷಕರು ಬಾಹುಬಲಿ ಸಿನಿಮಾದಲ್ಲಿ ರಾಜಮಾತೆ ಮಗುವನ್ನ ರಕ್ಷಿಸುವಂತೆ ತನ್ನ ರಕ್ಷಣೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಸಖತ್ ವೈರಲ್ ಆಗ್ತಾ ಇದೆ ಆ ಒಂದು ದೃಶ್ಯ. ಇದು ಪರೋಕ್ಷಗಳಿಗೆ ಅಂದ್ರೆ ವಿಪಕ್ಷಗಳಿಗೆ ಆಹಾರ ಅಂತಾನೆ ಹೇಳ್ಬೋದು. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ ಅಂತ ಹೇಳಿ. ಈಗ ಏನಾಗುತ್ತೆ, ಮೊದಲೇನಾಗುತ್ತೆ ಅಂತಂದ್ರೆ ಹವಾಮಾನ ಇಲಾಖೆಯವರು ಮುನ್ಸೂಚನೆ ಕೊಟ್ಟಿರ್ತಾರೆ ಅಲ್ವಾ. ಈಗ ಮಳೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥ ವಿಚಾರವನ್ನ ಹವಾಮಾನ ಇಲಾಖೆಯವರು ಕೊಟ್ಟಿರ್ತಾರೆ. ಆ ಒಂದು ಪ್ರಾಂತ್ಯದಲ್ಲಿ ಮಳೆ ಬರುವಂತಹ ಸಾಧ್ಯತೆ ಇದೆ ಅಂತಂದ್ರೆ ಯಾವ ಪಕ್ಷನಾದ್ರೂ ಆಗಿರ್ಲಿ, ಅದು ಏನು ಮಾಡಬೇಕು? ಕಾಮನ್ ಸೆನ್ಸ್. ಅದು ಏನು ಮಾಡಬೇಕು? ಆ ಗಿಟಾರ ಎಲ್ಲ ಕ್ಲೀನ್ ಮಾಡಬೇಕು, ಚರಂಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟುಕೊಳ್ಬೇಕು. ಯಾಕೆ? ನಿಮ್ಮನ್ನ ವೋಟ್ ಹಾಕಿ ಜನರೇ ತಾನೇ ಗೆಲ್ಸಿರೋದು. ಸೊ ಅವ್ರಿಗೆ ತೊಂದರೆ ಆಗತ್ತಲ್ವಾ. ಈಗ ಬಾಹುಬಲಿ ಸೀನ್ ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇತ್ತ ಅಲ್ಲಿ? ಹಂಗೆ ಮಾಡಿಕೊಂಡ್ರೆ ಇಲ್ಲ, ನಮ್ಮ ಮನೆ ರೋಡ್ ಮಾತ್ರ ಕ್ಲೀನ್ ಇರೋದು ಬೇಡ, ಎಲ್ಲರ ಮನೆ ರೋಡು ಕ್ಲೀನ್ ಇರಲಿ ಅಂತ ಏನಾದರೂ ರಾಜಕಾರಣಿಗಳು ಥಿಂಕ್ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದೇನು ಶುದ್ಧ ನೀರು ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಶುದ್ಧ ನೀರೋದು ಅನ್ನಿಸ್ತಾ ಇದೆಯಾ? ಇಲ್ಲ ಅಲ್ವಾ. ಸೊ ಆ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಯಾವತ್ತೂ ಆಗಕೂಡ್ದು. ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಬಾಹುಬಲಿ ಸಿನಿಮಾ ನೋಡ್ದಂಗೆ ಆಗತ್ತೆ. ಮಾರ್ಮಿಕವಾಗಿಯೂ ಕೂಡ ಇದು ಸತ್ಯವೇ. ಬಾಹುಬಲಿ ಸಿನಿಮಾ ನೋಡ್ದಂಗೆ ಆಗತ್ತೆ. ಇದನ್ನ ವೈರಲ್ ಅಂತ ನೋಡಿದೆ, ಇದನ್ನ ಸೋಷಿಯಲ್ ಮೀಡಿಯಾದ ಒಂದು ಕಂಟೆಂಟ್ ಅಂತ ನೋಡಿದೆ, ಥಿಂಕ್ ಮಾಡಿ ವೋಟ್ ಗಿಟ್ ಹಾಕಬೇಕಾದ್ರೆ ಯೋಚನೆ ಮಾಡಿ ನಿಮ್ಮ MLA MP ಹತ್ರನೋ ಕೇಳಿದ್ರೆ ಈ ಪರಿಸ್ಥಿತಿ ಬರೋದಿಲ್ಲ. ಈ ಉತ್ತರ ಪ್ರದೇಶ ಅಂತಲ್ಲ, ಇದು ಕರ್ನಾಟಕದಲ್ಲೂ ಕೂಡ ಹಿಂಗೆ ಆಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.